ಆಳ್ನಾವರ ಪಟ್ಟಣಕ್ಕೆ ಕೇಂದ್ರ ರೈಲ್ವೆ ಸಚಿವರಾದ ವಿ ಸೋಮಣ್ಣ ಹಾಗೂ ಲೋಕಸಭಾ ಸದಸ್ಯರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆಳ್ನಾವರ ರೈಲ್ವೆ ನಿಲ್ದಾಣ ಕಾಮಗಾರಿಯನ್ನು ಪರಿಶೀಲಿಸಲು ಬಂದ ಸಂದರ್ಭದಲ್ಲಿ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್ ರವರು ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಲಿಖಿತ ಮನವಿಯನ್ನು ಸಲ್ಲಿಸಿದರು. ಅವರ ಜೊತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ G+2 ಮನೆಗಳ 1104 ಮನೆಗಳು 1998ರಲ್ಲಿ ಮನೆಗಳನ್ನು ನೀಡಬೇಕಾಗಿತ್ತು. ಆದರೆ ಇಲ್ಲಿಯವರೆಗೆ 108 ಮನೆಗಳನ್ನು ಮಾತ್ರ ವಿತರಣೆ ಮಾಡಿದ್ದಾರೆ. ಅಲ್ಲದೆ ಮೂಲಸೌಕರ್ಯ ಸಹ ನೀಡಲಿಲ್ಲ. ಮತ್ತೆ 84 ಮನೆಗಳ ಸಣ್ಣ ಪುಟ್ಟ ಕೆಲಸ ಮಾತ್ರ ಉಳಿದಿದೆ. ನಗರಸಭೆಯಾಗಲಿ ಗೃಹ ಮಂಡಳಿಯವರಾದರೂ ಯಾವುದೇ ಕ್ರಮ ವಹಿಸುತ್ತಿಲ್ಲ. ಅನಾವಶ್ಯಕವಾಗಿ ವಿಳಂಬ ಮಾಡಿದ್ದರಿಂದ ಮುಂದೆ ಆಗಬೇಕಾದ 996 ಮನೆಗಳು, ಇಎಸ್ಐ ಆಸ್ಪತ್ರೆ, ಲಿಖಿತ ಮನವಿಯನ್ನು ಸಲ್ಲಿಸಲಾಯಿತು. ಅಲ್ಲದೆ ಕಳೆದ 13 ವರ್ಷಗಳಿಂದ ಬಡವರು ಮನೆಗಾಗಿ ಅರ್ಜಿ ಸಲ್ಲಿಸಿ ಹಣ ಇಲ್ಲಿಯವರೆಗೆ 108 ಮನೆಗಳು ಮಾತ್ರ ಫಲಾನುಭವಿಗಳಿಗೆ ವಿತರಣೆಯನ್ನು ಮಾಡಿರುತ್ತಾರೆ. 84 ಮನೆಗಳು ಪೂರ್ತಿ ಪ್ರಮಾಣದ ಕಾಮಗಾರಿ ಮುಗಿಯುವ ಹಂತದಲ್ಲಿದೆ. ಈಗಾಗಲೇ 2 ಪ್ರಯತ್ನ ಮಾಡಿದ್ದೇವೆ. ಈಗ ನನಗೆ ಇದನ್ನ ಸುನಿಲ್ ಹೆಗಡೆ ಅವರಿರಲಿ, ನಮ್ಮೆಲ್ಲ ಅಲ್ಲಿ ಪ್ರಮುಖರಿರಲಿ, ಎಲ್ಲರೂ ಕಾಲಕ್ಕೆ ಹೇಳ್ತಿದ್ದಾರೆ. ನಾನು ಇನ್ನೂ ಅದಕ್ಕೆ ಏನೇನು ಬೇಕು ಆ ಫಾಲೋ ಸಾಮಾನ್ಯ ಜನರಲ್ಲಿ ಅವೇರ್ನೆಸ್ ಬಂದಿದೆ. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಸಂಜೀವ್ ಅವರು ಯಾವತ್ತೂ ಕೂಡ ರೈಲ್ವೆ ಇಲಾಖೆಯ ಕೆಲಸಗಳಿಗೆ ಆದ್ಯತೆ ಕೊಡ್ತಾ ಇದ್ದಾರೆ. ಕಲಿಸಿದೆ, ಮೋದಿಯವರ ಕಲಿಸಿದೆ. ದೇಶಕ್ಕೆ ಒಂದು ಒಳ್ಳೆಯ ಇದಾಗಬೇಕು ಅಂತವರಿಗೆ ಕರ್ನಾಟಕವು ಸೇರಬೇಕು, ನಮ್ಮ ಕಾರವಾರ ಕೋಲಾರ ಸೇರಬೇಕು, ಏನೆಲ್ಲವೂ ಕೂಡ ಆಗಬೇಕು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇದು ಎಷ್ಟೋ ಹೇಳ್ತಾರೆ, ಅಲ್ಲಿವರೆಗೂ ಹೆಲ್ತಿಯಾಗಿ ಕಾಜು ಗಟ್ಟಿ ಆಗಬೇಕು. ಆಗಲಿ ಆದರೆ ಒಂದೇನು ನಾವು ಕೆಲಸಕ್ಕೆ ಬಂದಿದ್ದೇವೆ, ನಮ್ಮ ಆತ್ಮೀಯತೆ, ವಿಶ್ವಾಸ. ಒಂದೇ ಒಂದು ಮಾತನ್ನು ಹೇಳ್ತೀನಿ, ದೇಶ ಭವಿಷ್ಯದ ಭಾರತ ಅಭಿವೃದ್ಧಿಗೆ ಹೋಗ್ತಾ ಇದೆ. ಈ ಅಭಿವೃದ್ಧಿಗೆ ಕಾರಣ ರಾಷ್ಟ್ರದ ನಿಮ್ಮೆಲ್ಲರ ನೇತಾರರಾದ ಸನ್ಮಾನ್ಯ ನರೇಂದ್ರ ಮೋದಿಯವರು. ಅವರ 75ನೇ ವರ್ಷದ ಹುಟ್ಟುಹಬ್ಬವನ್ನು 17ನೇ ತಾರೀಕು ಇವತ್ತು ದೇಶಾದ್ಯಂತ ವಿಶ್ವಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಅದು ನೀವೆಲ್ಲರೂ ಕೂಡ ಕೈಗೊಳಿಸಬೇಕು ಅನ್ನೋ ಮಾತನ್ನು ಹೇಳಿ, ಸುಮಾರು ವರ್ಷದ ದಾಂಡೇಲಿ ಗಣ್ಣವರ ಈ ಟ್ರೈನನ್ನು ಎಲ್ಲ ಜಿಲ್ಲೆ ಲೆಕ್ಕದಲ್ಲಿ ಮುಂದಿನ ತಿಂಗಳಲ್ಲಿ ನಾನು ಕಾನೂನು ಸಿದ್ಧಾಂತು ಮತ್ತು ಕಾಗೇರಿ ಶಾಲೆಗೆ ಅವೆಲ್ಲ ಒಟ್ಟಿಗೆ ಸೇರಿ ನಿಮ್ಮ ಟ್ರೈನನ್ನು ಅವರು ತೆಗೆದುಕೊಂಡವರು ಟ್ರೈನನ್ನು ಅವರು ಹಿರಿಯರಿದ್ದಾರೆ. 2-3 ಸಾರಿ ನಮ್ಮ ಪತ್ರ ಬರೆದಿದ್ರು, ವಿನಂತಿ ಮಾಡಿದ್ರು, ಅವರು ಕೈಗೋಣ. ಒಂದು ಸತ್ಯ, ದೇಶದಲ್ಲಿ ಸೂರ್ಯಚಂದ್ರ ಸತ್ಯನೋ ಸನ್ಮಾನ್ಯ ನರೇಂದ್ರ ಮೋದಿಯವರ ಕಾರ್ಯಕ್ರಮ ಕೂಡ ಅಷ್ಟೇ ಶಾಶ್ವತವಾದ ಯೋಜನೆಗಳನ್ನು ಕೊಡುವುದು ಮುಖ್ಯನ. ಈ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಗಮನದ ಕೆಲಸ ಮಾಡೋಣ. ನಿಮ್ಮ ಲೋಕಸಭಾ ಸದಸ್ಯರ ಕಾರ್ಯವೈಖರಿ, ಅವರ ದೂರದೃಷ್ಟಿಗೆ ಪ್ರಾಯಶಃ ನಾನು ಕೂಡ ಅವರಿಗೆ ಕೆಲಸ ಮಾಡಿಕೊಂಡವರು. ನನಗಿನ 3 ಗಂಟೆ ಮುಂದೆ ಇದ್ದಾರೆ. ಆ 3 ಗಂಟೆಯಲ್ಲಿ ನಾನು ಕೂಡ ಅವರಾಗಿ